ಇದಕ್ಕ ನಿಮಗೆ ಮನೆ ಮುಂದೆ ಅವ್ರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡ್ರು, ಆಟೋಯಿಂದ ಇಳಿಸ್ಕೊಂಡು ದೊಣ್ಣೆ ತಗೊಂಡು ಹೊಡೆದಿರೋದು ಅಷ್ಟೇ. ನನ್ನ ಗಂಡನಿಗೆ ಹಾಕಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಮೊದಲಿನ ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಏನಿಲ್ಲ. ದುಡ್ಡು ವ್ಯವಹಾರ ಅಂಥದ್ದು ಏನೂ ಇರಲಿಲ್ಲ. ಏನೂ ಇಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರ್ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯ್ಸಾಕ್ತಾನಂತೆ ಅವನು. ರಾತ್ರಿ ಬಂದಿಲ್ಲ ಹೇಳೋದಾಗಲಿ, ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡಿ ತಲೆ ತಗೊಂಡೆ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೆ ಹೋಗೋದು ಅಂತ ಹೇಳೋದು. ನಾವಿಬ್ಬರೇ ಇರೋದು, ನಮ್ಗೆ ಸ್ವಲ್ಪ ರಕ್ಷಣೆ ಬೇಕು. ಏನಾಯ್ತಣ್ಣ? ಯಾವ ಊರು? ತುಪ್ಪನಲ್ಲಿ ನಮ್ಮ ಹೆಸರು ದಾಳಪ್ಪ. ಒಂದು 4-5 ಕೋಳಿ ಸಾಕಿದ್ವಿ. ಒಂದು 3 ದಿವಸ ಹಿಂದೆ ಕಲ್ಲುಗಳಾಗ್ತಿದ್ದು. ಏನೋ ಇರಮ್ಮ, ನಾನು ಬೋನ್ಗವ ಏನೋ ಹಾಕ್ಕೊತೀನಿ, ಒಂದು 2 ದಿವಸ ಇರಮ್ಮ ಅಂದಿದ್ದಕ್ಕೆ, ಡೈಲಿ ಇದೇ ಮಾಡ್ತೀರಾ, ಮಗನ ಕರೆಸ್ಬಿಟ್ಟು ನಿಮ್ಗೆ ಮಾಡ್ತೀನಿ, ಏನೋ ನಮ್ಮನ್ನ ಮೇಲೆ ದೌರ್ಜನ್ಯ ಮಾಡ್ತೀನಿ, ನನ್ನ ಮಕ್ಕಳು ಕರೆಸ್ಬಿಟ್ಟು ಇರು ನೀವು ಮಾಡಿಸ್ತೀನಿ, ನಮ್ಮ ಮೇಲೆ ಬರ್ತೀವಿ, ನನ್ನ ಮೇಲೆ ಬರೋ ಅಷ್ಟೊತ್ತು ನಿಮಗೆ ಕುಮ್ಮಕ್ಕೆ ಬಂತೇನೋ ಅಂತ ಹೇಳಿಬಿಟ್ಟು ಏಕಾಏಕಿ ಮಕ್ಕಳನ್ನ ಕರೆಸ್ಬಿಟ್ಟು ನಮಗೆ ಅಲ್ಲೇ ಮಾಡೋರೆ, ನಮ್ಮ ಮಿಸ್ಸಸ್ಗೆ ಅಲ್ಲೇ ಮಾಡಿಬಿಟ್ಟು ಮಿಸ್ಸಸ್ಗೆ ದೊಣ್ಣೆ ತಗೊಂಡು ಹೊಡೆದು, ಮಗ ನಂದ ಅನ್ನೋನು ಹೊಡೆದ್ಬಿಟ್ಟು ನಂದ ಅಶ್ವತ್ಥಪ್ಪ ವೆಂಕಟೇಶ್ವರಮ್ಮ 3 ಸೇರಿಕೊಂಡು ಅಲ್ಲೇ ಮಾಡಿ ಹೊಡೆದ್ಬಿಟ್ಟು ಕಳಿಗೆ ಬಿದ್ದೋಗಿದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚೇನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ಏಕಾಏಕಿ ಬಂದುಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರೆ ನಮ್ಮ ಅಣ್ಣನ ಮಗ ರವಿ ಅಂತ, ಅವನು ಹೋಗಿ ನಂದ, ನಾಗಮಣಿ, ವೆಂಕಟೇಶ್ವರಮ್ಮ, ನಾಗಮಣಿ ಮಗ ಮೊಮ್ಮಗ, ಈತ್ಮನ್ ಮೊಮ್ಮಗ ಎಲ್ಲ ಏಕಾಏಕಿ ಅಲ್ಲೇ ಮಾಡಿಬಿಟ್ಟು ಎದೆ ಎಲ್ಲ ಅವ್ನಿಗೆ ಇವಾಗೂ ಓಡಾಡೋಕ್ಕಾಗ್ತಾ ಇಲ್ಲ, ಫುಲ್ಲು ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿಟ್ಬಿಟ್ಟಾನೆ. ನಮ್ಮ ಮಿಸ್ಸಸ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ, ನಮ್ಮ ಮಿಸ್ಸಸ್ಗೆ ನೋಡೋ ಎಲ್ಲ ಫುಲ್ ಎಲ್ಲ ಪ್ಯಾಚ್ ಆಗಿಬಿಟ್ಟಿದೆ, ಎಲ್ಲ ಹೊಡೆದ್ಬಿಟ್ಟಾರೆ, ಇದೆಲ್ಲ ಹೋಗ್ಬಿಟ್ಟಿದೆ, ತಲೆ ಮೆದುಳಿಗೆಲ್ಲ ಏಟ್ ಬಿದ್ದಿದೆ, ಹಂಗೆ ಬರ್ದವ್ರೆ. ಏನನ್ನ ದಯಮಾಡಿ ನಮ್ಮ ಮಿಸ್ಸಸ್ ಅವ್ರಿಗೆ ನಮ್ಮ ಅಣ್ಣನ ಮಗ ರವಿ ಅಂತ ಒಳಗಡೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದ. ಏಕೈಕಿ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ನುಗ್ಗಿ ಹಾಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ಇದ್ದಾರೆ, ಏನಪ್ಪ ಅಂತ ಇದ್ರು ಬಂದು ಏಕೈಕಿ ಎಲ್ಲರೂ ರೌಡಿಗಳು ಬಂದುಬಿಟ್ಟು ನಾಗಮಣಿ ಮಗ ನಂದ, ವೆಂಕಟೇಶ್ವರಮ್ಮ ಏಕೈಕಿ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟು ಕಾಲ ಕೆಳಗೆ ತುಳಿದು ಅವನಿಗೆಲ್ಲ ಎದೆ ಎಲ್ಲ ಫುಲ್ಲು ಪ್ಯಾಚ್ ಆಗಿಬಿಟ್ಟಿದೆ, ಎದೆ ಎಲ್ಲ ಫುಲ್ ನೋವು ಬಂದುಬಿಟ್ಟಿದೆ, ಕೈಗಳೆಲ್ಲ ಇದು ಆಗಿಬಿಟ್ಟಿದೆ. ಏನೇ ಮಾಡಿ ನಮಗೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸರು ಸಿಬ್ಬಂದಿಯವರು ಬೇಡ್ಕೊಂತೀವಿ, ನಮಗೆ ನ್ಯಾಯ ಸಿಗಬೇಕು. ಡೈಲಿ ಇದೆ ಅವ್ರದ್ದು, ಊರಲ್ಲಿ ಫುಲ್ಲು ರೌಡಿ ಜಮ್ ಅವ್ರದ್ದು. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ನಮಗೆ ದಯವಿಟ್ಟು ನ್ಯಾಯ ಕೊಡಿಸ್ರಿ, ನಮಗೆ ದಯವಿಟ್ಟು ಕೊಡಿಸ್ರಿ ಸರ್. ಪೊಲೀಸ್ ಸ್ಟೇಷನ್ಗೆ ಸುಮಾರು ಕಂಪ್ಲೇಂಟ್ಗಳಿದ್ದಾವೆ ಸರ್, ಬೇಕಾದ್ರೆ ನೀವೇ ಹೋಗಿ ವಿಚಾರಿಸ್ಕೊಳ್ಳಿ ಎಷ್ಟು ಕಂಪ್ಲೇಂಟ್ ಇದ್ದಾವೆ ಅಂತ ಕಿರಾತಿದವರು ಹಿಂದೆ ಮುಂದೆ ನೋಡಲ್ಲ, ಏಕಾಏಕಿ ಬಂದು ಬಾರಿಸ್ತಾ ಇರೋದೆ. ದೊಣ್ಣೆ ಡ್ರ್ಯಾಗನ್ನು ರಾಡಿಗಳು ತಗೊಂಡು ಹಾಕ್ತಾ ಇರೋದೆ, ಏನೋ ಬರಲಿ ಹಿಂದೆ ಮುಂದೆ ಏನೂ ನೋಡಲ್ಲ ಸರ್ ಅಂತ ಕಿರಾತಿಗಳವರು ಎಲ್ಲ ಅವ್ರ ಅಮ್ಮನೇ ಮಾಡ್ಸೋದು ಸರ್. ಬರೀ ಕೋಳಿ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಆಯ್ತಾ? ಹೌದು ಸರ್, ಕೋಳಿ ವಿಷಯಕ್ಕೆ ದೊಡ್ಡ ಗಲಾಟೆ ಸರ್. ನಾನು ಹೇಳಿದ್ದೀನಿ, ಅಮ್ಮ 2-3 ದಿನ ಬುಟ್ಟಿ ಮಾಡಿಸ್ತಾ ಇದ್ದೀನಿ, ಹೊರಗಡೆ ಬಂದು ಹಾಕ್ಸ್ಕೊತೀನಿ ಅಂದ್ರೂ ಕೇಳಿಲ್ಲ. ಏನಮ್ಮ ನಾಲ್ಕನೇ ಹೊಸ ನೀವು ನಾಲ್ಕನೇ ಹೊಸ ಪಿಲ್ಪಿಸ್ತಾನ ನಮ್ಮ ಮಗನ ಪಿಲ್ಪಿಸ್ತಾನ ಅಂದ್ಬಿಟ್ಟು ಏಕಾಏಕಿ ಬಂದು ನಾಡು ಮಚ್ಚು ಬಂದು ರಾತ್ರಿ ಏಕಾಏಕಿ ಅಲ್ಲೇ ಮಾಡಿರೋದು ಸರ್. ನಿಮ್ಮ ಸಂಬಂಧಿಕರಾಗಬೇಕಾ? ಜಮೀನು ಗಲಾಟೆ ಇಲ್ಲ ಸೈಟ್ ಗಲಾಟೆ ಏನಾನ ಇದೆಯಾ? ಸರ್, ನಮ್ದು ಜಮೀನು ಸಂಬಂಧ ಏನಿಲ್ಲ ಸರ್, ಪಕ್ಕದ ಮನೆಯವರಷ್ಟೇ. ನಮಗೆ ಏನು ಅವ್ರದ್ದು ನನ್ನ ಸಮಯ ಕೋಳಿ ವಿಷಯಕ್ಕೆ ಬಂದು ಈ ಥರ ಅವರು ಡೈಲಿಗೆ ಕಣ್ಕೆ ಅಮ್ಮ ಮಕ್ಕಳನ್ನ ತಂದೆನ ಬಿಡ್ತಾರೆ ಹೊಡೆಯೋಕ್ಕೆ. ಡೈಲಿ ಆಟೋ ಬಂದು ಅಡ್ಡ ಹಾಕೋದು, ಬರೋರಿಗೆಲ್ಲ ತೊಂದರೆ ಮಾಡೋದು, ನಮ್ಮ ಮನೆ ಮುಂದೆ ನೀರು ಬಿಡೋದು, ನಮ್ಮ ಮನೆ ಮುಂದೆ ಅದೇ ಕೆಲಸವಾಗಿ ಹಿಂಗೆ ಮಾಡ್ತಾರೆ ಸರ್. ನಮ್ಗೇನೇ ಮಾಡಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್.
ಕೇಳ್ಕೊಂತೀವಿ. ನಮ್ಮಂಥ ಅಮಾಯಕರಿಗೆ ನ್ಯಾಯ ಒದಗಿಸ್ಕೊಡ್ರಿ. ಬೇಕಾದರೆ ಊರಲ್ಲಿ ಎಲ್ಲ ಬಂದು ಎನ್ಕ್ವೈರಿ ಮಾಡಿ ನಾವು ಎಂಥವ್ರು ಅವ್ರೆಂಥವ್ರು ಅಂತ ಕೇಳಿ ನ್ಯಾಯ ಕೊಡಿಸಿದ್ವಿ ನಮಗೆ. ಅವ್ರು ಎಷ್ಟು ಜನ ಇದ್ರು ಗಲಾಟೆ ಆದಾಗ? ಸರ್ ಅವರು 4 ಜನ ಇದ್ರು ಸರ್. ನೀವು ಎಷ್ಟು ಜನ ಇರೋದು ಮನೆಯಲ್ಲಿ? ಇಬ್ಬರೇ ಸರ್, ಏಕಾಏಕಿ ಇಬ್ಬರೇ ಇರೋದು. ನಮ್ಮ ಗಂಡ ಹೆಂಡತಿ ಇಬ್ಬರೇ ಸರ್ ಇರೋದು. ನಮಗೆ ಮನೆಗೆ ಹೋಗೋಕ್ಕೂ ಭಯ ಸರ್. ಹೇಳ್ತಾನೆ ಅವನು ತಲೆ ತಗೊಂಡು ಹೋಗ್ತೀನಿ, ನನ್ನ ಮಗನ ಎಲ್ಲಿ ಸಿಕ್ಕು ನಂದವನು, ನಿನ್ನೆಲ್ಲ ಸಿಕ್ಕು ನನ್ನ ಮಗನ ನಿನ್ನ ತಲೆ ತಗೊಂಡು ಹೋಗ್ತೀನಿ, ನನ್ನ ಮಗನ ಹೆಂಗೆ ಗೊತ್ತಿರೋ ಮನೆಗೆ ನೋಡ್ತೀವಿ ಅಂತ ಭಯ ಇಕ್ತಾನೆ ಸರ್. ನಮಗೆ ಜೀವ ಬೆದರಿಕೆ ಆಗ್ತಾಯಿದ್ದಾನೆ ಸರ್. ನಮ್ಗೆ ಏನೇ ಮಾಡಿ ನಮಗೆ ನ್ಯಾಯ ಸಿಗ್ಬೇಕು ಸರ್. ಮನೆಗೆ ಹೋಗೋಕ್ಕೆ ಬಿಡಲ್ಲ ಸರ್. ಗಂಡಗಳು ಮುಚ್ಚಲು ತಗೊಂಡು ಬರ್ತಾರೆ, ಗಾಡಿಗಳು ತಗೊಂಡು ಬರ್ತಾರೆ. ಇರೋದಿಬ್ಬರೇ ಮನೆ ಮುಂದೆನೇ ಬರ್ತಾರೆ ಸರ್. ಅವರು ಮನೆ ಬಂದು ಬಾಗಿಲು ಹೊಡಿತಾರೆ. ಫುಲ್ಲಾಗೆ ಎಣ್ಣೆ ಹಾಕೊಂಡು ಬಂದು ಫುಲ್ಲು ಗಲಾಟೆ ಸರ್. ಬೀಗೆ ಇದೆ. ನಾವು ಇರೋದಿಬ್ಬರೇ ಸರ್. ನಮ್ಗೆ ಭಯ ಆಗ್ತಿದೆ. ಅವ್ರು ಬಂದು ಏಕಾಏಕಿ ಬಂದು ಏನು Oh!